Hi, hello everybody. Welcome to Vikas Commerce Tutorials and I am Mr. Vikas Munkeyya. ಸ್ನೇಹಿತರೆ ಇವತ್ತಿನ ಇಂಪಾರ್ಟೆಂಟ್ ಡಿಸ್ಕಷನ್ ಏನಪ್ಪ ಅಂದರೆ ಈಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಸೆಷನಲ್ಲಿ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮನ್ನು ನೋಡ್ಕೊಂಡು ಬಂದ್ವಿ. 50% ಇನ್ವೆಸ್ಟ್ಮೆಂಟ್ಸ್ ಯಾವ ರೀತಿ ತೊಗೊಳ್ಬೇಕು, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂಥೇಳಿ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಈ ಸೆಷನ್ನಲ್ಲಿ, ಈ ಡಿಸಲ್ಯೂಷನನ್ನು ಯಾವ ರೀತಿ ಬಿಡಿಸಬೇಕು, ವಾಟ್ ಆರ್ ದ ಕೀ ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್, what are the shortcut and simple techniques of solving the dissolution problem, what are the steps of solving the dissolution problem, realization account ಯಾವ ರೀತಿ ಬಿಡಿಸಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬಿಡಿಸಬೇಕಾದ್ರೆ ಏನೆಲ್ಲ ನೋಡ್ಕೊಂತ ಹೋಗಬೇಕು, ಒಟ್ಟಿನಲ್ಲಿ ಯಾವ ರೀತಿ ನಾವು ಆ ಡಿಸಲ್ಯೂಷನ್ ಪ್ರಾಬ್ಲಮನ್ನು ಟ್ಯಾಲಿ ಮಾಡಿ ಕರೆಕ್ಟಾಗಿ ಬಿಡಿಸಬೇಕು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ಸಂಪೂರ್ಣವಾಗಿ ನೋಡುವಂಥ ಕೆಲಸವನ್ನು ಮಾಡುವ. ಸೊ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ತಡ ಮಾಡದೆ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ಸ್ನೇಹಿತರೆ, ಸೊ ಫಸ್ಟ್ ನಾವೇನು ಬರೋಣಪ್ಪ ಅಂದರೆ ಇಲ್ಲಿ ಡಿಸಲ್ಯೂಷನನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಡಿಸಲ್ಯೂಷನ್ ಈಸ್ ಫಾರ್ 12 ಮಾರ್ಕ್ಸ್ ಕ್ಯಾಟಗರಿ. ಈಗ ಟಾಪ್ 3 ಕ್ವಶನ್ಸ್, ಒಂದು ಡಿಸಲ್ಯೂಷನ್, ಒಂದು ಶೇರ್ ಕ್ಯಾಪಿಟಲ್, ಮತ್ತೊಂದು ಕಂಪ್ಯಾರಿಟಿವ್ ಅಥವಾ ಕಾಮನ್ ಸೈಜ್, ಈ 3 ಕ್ವಶನ್ಸ್ಗಳನ್ನು ಟಾಪ್ 3 ಆಗಿ ಇಟ್ಕೊಳ್ಬೇಕು ಅಂತ ಬಹಳಷ್ಟು ವಿಡಿಯೋ ಸೆಷನ್ಗಳಲ್ಲಿ ಹೇಳಿದ್ದೀನಿ. ಸೊ ನನ್ನ ಮೊದಲನೇ ಆಯ್ಕೆನ ಡಿಸಲ್ಯೂಷನ್ ಆಗಿರ್ತದೆ. ಈಗ 40% ಡಿಫಿಕಲ್ಟಿ ಲೆವೆಲ್ ಕೂಡ ಹೆಚ್ಚಾಗ್ತಾ ಇದೆ ಈ ವರ್ಷದಿಂದ. ವೆಬ್ ಕ್ಯಾಮ್ರಾ ಸಿಸ್ಟಮ್ ಬರ್ತಾ ಇದೆ, 40% ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಗ್ತಾ ಇದೆ. ಆ ಡಿಫಿಕಲ್ಟಿ ಲೆವೆಲ್ಗಳು ಕ್ವಶನ್ ಪೇಪರ್ಸ್ಗಳಲ್ಲಿ ಕಾಣ್ತಾ ಇದೆ. ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲಿ, ಮಿಡ್ ಟರ್ಮ್ ಎಕ್ಸಾಮ್ಗಳಲ್ಲಿ, ಪ್ರಿಪ್ರೇಟರಿ ಎಕ್ಸಾಮ್ಗಳಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ 40% ಡಿಫಿಕಲ್ಟಿ ಲೆವೆಲ್. ಸೊ ಹಾಗಾಗಿ ಇದು 40% ಡಿಫಿಕಲ್ಟ್ ಅಂದರೆ ಡಿಫಿಕಲ್ಟಿ ಜಾಸ್ತಿ ಇಲ್ಲ. ಯಾವಾಗಲೂ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ಬರದೇ ಇರೋ ಕ್ವಶನ್ಸ್ ಈ ವರ್ಷ ಬರ್ತಾ ಇದೆ. ಅದೇ ಡಿಫಿಕಲ್ಟಿ ಅಂತ ಅನಿಸ್ತಾ ಇದೆ ಎಷ್ಟೋ ಜನರಿಗೆ. ಈಗ ಡಿಸಲ್ಯೂಷನ್ ಯಾವ ರೀತಿ ಮಾಡಬೇಕು, ಮೊದಲಿಗೆ ಯು ನೀಡ್ ಟು ಪ್ರಿಪೇರ್ 3 ಅಕೌಂಟ್ಸ್. ಕರೆಕ್ಟಾ? ಮೊದಲನೇ ಅಕೌಂಟ್ ಯಾವುದು? ರಿಯಲೈಸೇಷನ್. ಎರಡನೇದು ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ನು ಮೂರನೇ ಅಕೌಂಟ್ ನಾವು ಬಿಡಿಸಬೇಕಾಗಿರೋದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಈ 3 ಅಕೌಂಟ್ಸ್ಗಳನ್ನು ನಾವು ಪ್ರಿಪೇರ್ ಮಾಡಬೇಕಾಗ್ತದೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಬರೋದಿಲ್ಲ, ಬಿಕಾಸ್ ಡಿಸಲ್ಯೂಷನ್ ಅದ ಕಂಪಲ್ಸರಿ ಡಿಸಾಲ್ವ್ ಮಾಡ್ತಾ ಇದ್ದೀವಿ. ಈಗ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಡಿಸಲ್ಯೂಷನ್ ಅಂದರೆ ಏನು, ವಾಟ್ ಈಸ್ ಆ್ಯಕ್ಚುಲಿ ಡಿಸಲ್ಯೂಷನ್. ಡಿಸಲ್ಯೂಷನ್ ಈಸ್ ನಥಿಂಗ್ ಬಟ್ ಕ್ಲೋಸಿಂಗ್ ಡೌನ್ ಆಫ್ ದಿ ಬಿಸ್ನೆಸ್ ಅಂತ ಕರಿತೀವಿ. ಕ್ಲೋಸಿಂಗ್ ಡೌನ್ ಆಫ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ, ಸಂಪೂರ್ಣವಾಗಿ ವ್ಯವಹಾರವನ್ನು ನಾವು ಬಂದ್ ಮಾಡ್ತಾ ಇದ್ದೀವಿ, ಕ್ಲೋಸ್ ಮಾಡ್ತಾ ಇದ್ದೀವಿ, ವಿಸರ್ಜನೆ ಮಾಡ್ತಾ ಇದ್ದೀವಿ ಅಂತ ಕೂಡ ಕರಿತೀವಿ. ಸೊ ಒಂದು ಕಂಪನಿಯನ್ನು ವಿಸರ್ಜನೆ ಮಾಡಬೇಕು, ಒಂದು ಬಿಸ್ನೆಸ್ಸನ್ನು ವಿಸರ್ಜನೆ ಮಾಡಬೇಕು. ಇದು ಹೆಂಗಪ್ಪ ಅಂದರೆ, ಒಂದು ಮನೆ ಖಾಲಿ ಮಾಡಕತ್ತೀರಿ ನೀವು, ಯಾರ್ದೋ ಒಂದು ಮನೆಯಲ್ಲಿ ನೀವು ಬಾಡಿಗೆಗಿದ್ದೀರಿ. ಆ ಬಾಡಿಗೆ ಮನೆಯನ್ನು ಖಾಲಿ ಮಾಡ್ತಾ ಇದ್ದೀರಿ. ಬಾಡಿಗೆ ಮನೆಯನ್ನು ನೀವು ಖಾಲಿ ಮಾಡಬೇಕಾದ್ರೆ ಆ ಮನೆಯಾಗ ಯಾವುದೇ ವಸ್ತುಗಳನ್ನು ನೀವು ಇಡೋದಿಲ್ಲ. ಪ್ರತಿಯೊಂದು ವಸ್ತುವನ್ನು, ಸಣ್ಣ ಸೂಜಿ ಸಕಡೆ ತೊಗೊಂಡು ಹೋಗ್ತೀರಿ ನೀವು, ಹೌದು ಇಲ್ಲೋ, ಪ್ರತಿಯೊಂದು ವಸ್ತುವನ್ನು ಆ ಮನೆಯನ್ನು ತೊಗೊಂಡು ಹೋಗ್ತೀರಿ, ಬಿಕಾಸ್ ಆ ಮನೆ ಖಾಲಿ ಮಾಡ್ತಾ ಇದ್ದೀರಿ. ಅದೇ ರೀತಿ ಬಿಸ್ನೆಸ್ಸನ್ನು ಖಾಲಿ ಮಾಡ್ತಾ ಇದ್ದೀವಿ. ಈಗ ಬಿಸ್ನೆಸ್ಸನ್ನು ಖಾಲಿ ಮಾಡಬೇಕಾದ್ರೆ ಬಿಸ್ನೆಸ್ದಾಗ 2 ಅದಾವ್ರಿ. ಏನದಾವಪ್ಪ ಅಂದರೆ, ಒಂದು ಅಸೆಟ್ಸ್ ಅದ, ಮತ್ತೊಂದು ಲಯಬಿಲಿಟೀಸ್ ಅದ. ಕರೆಕ್ಟಾ? ಒಂದು ಅಸೆಟ್ಸ್ ಅದ, ಮತ್ತೊಂದು ಲಯಬಿಲಿಟೀಸ್ ಅದ. ಸೊ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಸ್ತಿಗಳನ್ನು ಮಾರಬೇಕು. ಏನು ಮಾಡಬೇಕು? ಮಾರಬೇಕು ಅಂದರೆ ಮಾರಾಟ ಮಾಡಬೇಕಾಗ್ತದೆ. ಕರೆಕ್ಟಾ? ಬಿಕಾಸ್ ಆಸ್ತಿಗಳನ್ನು ನಾವೇನಲ್ಲಿ ಫರ್ನಿಚರ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಮಷೀನ್ಸ್ ಆಗಿರ್ಬೋದು, ಎಲ್ಲನೂ ಮಾರ್ಕೊಂಡು ಹೋಗಬೇಕು. ಆಮೇಲೆ ಲಯಬಿಲಿಟೀಸ್ ಅಂದರೆ ಸಾಲಗಳನ್ನು ಏನು ಮಾಡಬೇಕು? ನಾವು ತೀರಿಸಬೇಕಾಗ್ತದೆ. ಕರೆಕ್ಟಾ? ನಾವು ಎಲ್ಲ ಆಸ್ತಿಗಳನ್ನು ಮಾರಬೇಕು, ಎಲ್ಲ ಸಾಲಗಳನ್ನು ತೀರಿಸಬೇಕಾಗ್ತದೆ. ಬಿಕಾಸ್ ಅಂದಾಗ ಬಿಸ್ನೆಸ್ ಖಾಲಿ ಆಗ್ತದೆ. ಕರೆಕ್ಟಾ? ಇದು ಮೊದಲನೇ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಕೀ ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1, ಆಲ್ ಅಸೆಟ್ಸ್ ಮಾರಬೇಕು, ಸೇಲ್ ಆಗಬೇಕು. ಆಲ್ ಲಯಬಿಲಿಟೀಸ್ ಪೇ ಮಾಡಬೇಕು, ತೀರಿಸಬೇಕು. ಇದು ನಿಮ್ಮ ಮೊದಲನೇ ಪಾಯಿಂಟ್ ಆಗಿರ್ತದೆ. ಈಗ ಎರಡನೇ ವಿಷಯ ಏನಪ್ಪ ಅಂದರೆ, ನಾನು ಡೈರೆಕ್ಟ್ಲಿ ಅಕೌಂಟ್ಸ್ಗೆ ಬರ್ತೀನಿ. ಈಗ ರಿಯಲೈಸೇಷನ್ ಅಕೌಂಟ್ ಯಾವ ರೀತಿ ಮಾಡಬೇಕು, ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವ ರೀತಿ ಮಾಡಬೇಕು, ಕ್ಯಾಶ್ ಆರ್ ಬ್ಯಾಂಕ್ ಯಾವ ರೀತಿ ಮಾಡಬೇಕು ಅಂತ. ರಿಯಲೈಸೇಷನ್ ಮಾಡಬೇಕಾದ್ರೆ ಫಸ್ಟ್ ನೀವು ಏನು ಕೆಲಸ ಮಾಡಬೇಕಪ್ಪ ಅಂದರೆ ಈ ರೀತಿ ನಿಮ್ಮ ಅಕೌಂಟ್ ಕಾಣ್ತದೆ. ಕರೆಕ್ಟಾ?
ಕ್ವಶನ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಅವರು. ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ಸ್ ಈ ಕಡೆ, ನಾನು ಈ ಕಡೆ ತರ್ತೀನಿ ನಿಮಗೆ ಈಸಿ ಆಗಲಿ ಅಂತೇಳಿ, ಅಸೆಟ್ಸ್ ಆನ್ ಯುವರ್ ರೈಟ್, ಲಯಬಿಲಿಟೀಸ್ ಆನ್ ಯುವರ್ ಲೆಫ್ಟ್. ರೈಟ್ ನಲ್ಲಿ ಇರುವಂತಹ ಎಲ್ಲಾ ಅಸೆಟ್ಸ್ ಗಳನ್ನ ಈ ಕಡೆ ಬಂದು ಲೆಫ್ಟ್ ಸೈಡ್ ಬರ್ಕೋಂತ ಹೋಗ್ಬೇಕ್ರಿ. 2 ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, 2 ಮಷಿನರಿ, 2 ಪ್ಲಾಂಟ್, 2 ವೆಹಿಕಲ್. ಸೊ ಎಲ್ಲ ಈ ಕಡೆ ಬರ್ಕೊಳ್ಬೇಕು. ಇನ್ನು ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟೀಸ್ ಲೆಫ್ಟ್ ಸೈಡ್ ಇರ್ತದೆ. ಆ ಲೆಫ್ಟ್ ಸೈಡ್ ನಲ್ಲಿ ಇರುವಂತಹ ಲಯಬಿಲಿಟೀಸ್ ಎಲ್ಲ ರೈಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಬೈ ಬಿಲ್ಸ್ ಪೇಬಲ್, ಬೈ ಕ್ರೆಡಿಟರ್ಸ್, ಸೊ ಅಂಡ್ ಸೊ, ಸೊ ಅಂಡ್ ಸೊ. ಸೊ ರಿವರ್ಸ್ ಮಾಡಬೇಕು. ಅಲ್ಲಿರುವಂಥ ರೈಟ್ ಸೈಡ್ ಇಲ್ಲಿ ಲೆಫ್ಟ್ ಸೈಡ್, ಇಲ್ಲಿರುವಂಥ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್, ಅಪೋಸಿಟ್ ಮಾಡ್ಕೊಂತ ಹೋಗ್ಬೇಕು. ಲಯಬಿಲಿಟೀಸ್ ಎಂಟ್ರಿ ಮಾಡಬೇಕಾದ್ರೆ ಒಂದು ಕೇರ್ಫುಲ್ ಆಗಬೇಕು, ರಿಸರ್ವ್ ಫಂಡ್ ಮತ್ತು ಕ್ಯಾಪಿಟಲ್ಸ್ ಅನ್ನ ಎಂಟ್ರಿ ಮಾಡೋಂಗಿಲ್ಲ. ಬಿಕಾಸ್ ರಿಸರ್ವ್ ಫಂಡ್ ಮತ್ತು ಕ್ಯಾಪಿಟಲ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಈ ಎರಡು ಐಟಮ್ ಅನ್ನ ಬಿಟ್ಟು ಉಳಿದೆಲ್ಲ ಲಯಬಿಲಿಟೀಸ್ ಇಲ್ಲಿರ್ಬೇಕ್ರಿ. ಅಸೆಟ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿರ್ತಾರೋ ಆ ಒಂದು ಅಸೆಟ್ ಅನ್ನ ಬಿಟ್ಟು ಎಲ್ಲ ಅಸೆಟ್ಸ್ ಈ ಕಡೆ ಅಪೋಸಿಟ್ ಸೈಡ್ ಬರಬೇಕು. ಬಿಕಾಸ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಕೌಂಟ್ಗೆ ಅಥವಾ ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ. ಓಕೆ, ಈಗ ಇಷ್ಟು ಎಂಟ್ರಿ ಮಾಡಿದ ನಂತರ ರಿಯಲೈಸೇಷನ್ ಅಕೌಂಟ್ನಲ್ಲಿ ಕ್ವಶನ್ ಅನ್ನು ಫಸ್ಟ್ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಅಸೆಟ್ಸ್ ಆನ್ ಯುವರ್ ಲೆಫ್ಟ್ ಬಂದವು. ಈಗ ಅಲ್ಲಿ ರೈಟ್ ಸೈಡ್ ಇದ್ದು ಬ್ಯಾಲೆನ್ಸ್ ಶೀಟ್ನಲ್ಲಿ ಈಗ ಲೆಫ್ಟ್ ಸೈಡ್ ಬಂದು ಇಲ್ಲಿ ಬಂದು ಏನು ಮಾಡಬೇಕು, ಅಸೆಟ್ಸ್ ಅನ್ನ ಸೇಲ್ ಮಾಡಬೇಕು. ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಂತ ಕರಿತೀವಿ. ಬ್ರಾಕೆಟ್ನಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರಿತೀವಿ. ಕರೆಕ್ಟಾ? ಸೊ ಪ್ರತಿಯೊಂದು ಅಸೆಟ್ ಮಾರಿರ್ಬೇಕ್ರಿ. ಪ್ರತಿಯೊಂದು ಅಸೆಟ್ ಹೊರಗಡೆ ಕಂಪಲ್ಸರಿ ಹೋಗಬೇಕು. ಇಲ್ಲಿರುವಂಥ ಎಲ್ಲ ಅಸೆಟ್ಸ್ ಹೋಗಬೇಕ್ರಿ. ಅಲ್ಲಿ ಅಡ್ಜಸ್ಟ್ಮೆಂಟ್ದಾಗ ಕೆಲವೊಂದ್ಸಲ ಕೊಟ್ಟಿರಂಗಿಲ್ಲ ಅವರು. ದಿಸ್ ಅಸೆಟ್ಸ್ ಇಟ್ ಸೋಲ್ಡ್, ಫರ್ನಿಚರ್ ಇಸ್ ಸೋಲ್ಡ್, ಬಿಲ್ಡಿಂಗ್ಸ್ ಆರ್ ಸೋಲ್ಡ್, ಮಷಿನರಿ ಸೋಲ್ಡ್ ಬರ್ದಿರ್ತಾರೆ. ಯಾವುದೋ ಒಂದು ಅಸೆಟನ್ನು ಸೋಲ್ಡ್ ಅಂತ ಬರ್ದಿರಂಗಿಲ್ಲ, ಅಥವಾ ಯಾವುದೋ ಒಂದು ಅಸೆಟನ್ನು ರಿಯಲೈಸ್ಡ್ ಅಂತ ಬರ್ದಿರಂಗಿಲ್ಲ. ಸೊ ಸಾರಿ, ಅಂತಹ ಬರದೇ ಇರುವಂತಹ, ಅವರೆಲ್ಲಿ ಬರೆದಿಲ್ಲ ಅಂಥ ಅಸೆಟ್ ಕೂಡ ನೀವು ಎಂಟ್ರಿ ಮಾಡಲೇಬೇಕು. ಬಿಕಾಸ್ ಡಿಸಲ್ಯೂಷನಿನ ಮೊದಲನೇ ಕಂಡೀಷನ್ ಅದ, ಎಲ್ಲ ಆಸ್ತಿಗಳು ಕಂಪಲ್ಸರಿ ಮಾರಲೇಬೇಕು. ಹಾಗಾಗಿ ಎಲ್ಲ ಅಸೆಟ್ಸ್ ಹೊರಗಡೆ ಹೋದ ನಂತರನ ಇದನ್ನು ಕ್ಲೋಸ್ ಮಾಡಿ ಅಮೌಂಟ್ ಹೊರಗಡೆ ಬರಿತೀವಿ, ಟೋಟಲ್ ಅಮೌಂಟ್. ಅದೇ ರೀತಿ ಲಯಬಿಲಿಟೀಸ್ ರೈಟ್ ಸೈಡ್ ಅದಾವು. ಪ್ರತಿಯೊಂದು ಲಯಬಿಲಿಟೀಸ್ ಪೇ ಮಾಡಲೇಬೇಕು. ಅವ್ರು ಹೇಳಲಿ ಅಥವಾ ಬಿಡಲಿ, ಪ್ರತಿಯೊಂದು ಲಯಬಿಲಿಟೀಸ್ ಪೇ ಮಾಡಲೇಬೇಕು. ಪ್ರತಿಯೊಂದು ಅಸೆಟ್ಸ್ ರಿಯಲೈಸ್ ಆಗಲೇಬೇಕು. ಈಗ ಎರಡು ಆಪ್ಷನ್ಸ್ ರೀ. ಒಂದು, ಅಸೆಟ್ಸನ್ನು ರಿಯಲೈಸ್ ಮಾಡಿರ್ತೀವಿ ಕ್ಯಾಶ್ ಆರ್ ಬ್ಯಾಂಕ್ ಅಂತೇಳಿ. ಕೆಲವೊಂದು ಸಲ ಏನಾಗ್ತದೆ, ಯಾರೋ ಒಬ್ಬ ಪಾರ್ಟ್ನರ್, ಅಲ್ಲಿ ಆಲ್ರೆಡಿ ಇರುವಂಥ ಪಾರ್ಟ್ನರ್ ಏನು ಮಾಡ್ತಾನಪ್ಪ ಅಂದರೆ, ಆ ಆಸ್ತಿಯನ್ನು ಮಾರಬೇಡಿ, ನಾನು ತೊಗೊಂಡು ಹೋಗ್ತೀನಿ ಅಂತೇಳಿ ಆ ಪಾರ್ಟ್ನರ್ ಹೇಳ್ತಾನೆ ರೀ. ಎ ಅನ್ನೋ ಒಬ್ಬ ಪಾರ್ಟ್ನರ್, ಆಕಾಶ್ ಅನ್ನೋ ಒಬ್ಬ ಪಾರ್ಟ್ನರ್. ಆಕಾಶ್ ಏನು ಹೇಳ್ತಾನಪ್ಪ ಅಂದರೆ, ಅವ್ನಿಗೆ ಇದು ಬೇಕಾಗಿದೆ, ಫರ್ನಿಚರ್ ಬೇಕಾಗಿದೆ. ಆಲ್ರೆಡಿ ಬಿಸ್ನೆಸ್ದಾಗ ಫರ್ನಿಚರ್ ಅದ, ಬಿಸ್ನೆಸ್ಸನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ, ಫರ್ನಿಚರ್ ಮಾರಬೇಕು. ಬಟ್ ಆಕಾಶ್ ಹೇಳ್ತಾ ಇದ್ದಾನೆ, ಫರ್ನಿಚರ್ ಮಾರಬೇಡಿ, ಅದನ್ನು ನನಗೆ ಕೊಡಿ, ನನಗೆ ಅವಶ್ಯಕತೆ ಅದ ಅಂತೇಳಿ. ಸೊ ಇಲ್ಲಿರುವಂತಹ ಫರ್ನಿಚರ್ ಯಾರು ತೊಗೊಂಡ್ರು? ಆಕಾಶ್ ಅವ್ರು ತೊಗೊಂಡ್ರು. ಹಾಗಾಗಿ ನೀವು ಇಲ್ಲಿ ಬರೀಬೇಕು, ಬೈ ಆಕಾಶಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು. ಬ್ರಾಕೆಟ್ನಲ್ಲಿ ಫರ್ನಿಚರ್ ಟೇಕನ್ ಓವರ್. ಸೊ ಟೇಕನ್ ಓವರ್ ತೊಗೊಂಡು ಹೋದ್ರು. ಒಂದು ಅಸೆಟ್ ರಿಯಲೈಸ್ ಸೇಲರ್ ಆಗಿರಬೇಕು, ಇಲ್ಲಾಂದರೆ ಆ ಅಸೆಟ್ ಯಾರಾದರೂ ತೊಗೊಂಡು ಹೋಗಿರ್ಬೇಕು. ಒಟ್ಟಿನಲ್ಲಿ ಅಸೆಟ್ ಬಿಸ್ನೆಸ್ದಾಗ ಉಳಿಬಾರ್ದು. ಸೇಮ್ ವಿತ್ ಲಯಬಿಲಿಟಿ. ಲಯಬಿಲಿಟಿ ಕೂಡ ಯಾರಾದರೂ ಪೇ ಮಾಡಬಹುದು, ಏನೂ ಸಮಸ್ಯೆ ಇಲ್ಲ. ಸೊ ಇಷ್ಟು ಮಾಡಿದ ನಂತರ ನಿಮ್ಮ ರಿಯಲೈಸೇಷನ್ ಕ್ಲೋಸ್ ಆಗ್ತದೆ. ಪ್ರಾಫಿಟ್ ಲಾಸ್ ಫೈಂಡ್ ಮಾಡೋದು ನಿಮ್ಗೆ ಗೊತ್ತಾಗ್ತದೆ. ಈಗ ನೆಕ್ಸ್ಟ್ ಎರಡನೇ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವ ರೀತಿ ಮಾಡಬೇಕು? ಫಸ್ಟ್ ಈ ಎರಡು ಐಟಮ್ಸನ್ನು ತಗೋಬೇಕು. ಆ್ಯಕ್ಚುಲಿ ಫಸ್ಟ್ ನಾವು ಕ್ಯಾಪಿಟಲ್ನ ತಗೋತೀವಿ, ಅದಾದ ನಂತರ ರಿಸರ್ವ್ ಫಂಡ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ಕ್ಯಾಪಿಟಲ್ಸ್ ತಗೋಬೇಕು. ಅಡ್ಮಿಷನ್ನಾಗ ಮಾಡ್ತೀವಿ, ರಿಟೈರ್ಮೆಂಟ್ದಾಗ ಮಾಡ್ತೀವಿ. ಸೇಮ್ ಕ್ಯಾಪಿಟಲ್ಸ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ದಾಗ ಲೆಫ್ಟ್ ಸೈಡ್ ಅದಾವೆ, ಲಯಬಿಲಿಟೀಸ್ ಲೆಫ್ಟ್ ಸೈಡ್ ಅದಾವ್ರಿ. ಅದನ್ನು ಈ ಕಡೆ ರೈಟ್ ಸೈಡ್ ಆಗಿ ಲೆಫ್ಟ್ ರೈಟ್ ಕಾಂಬಿನೇಷನ್. ಕ್ಯಾಪಿಟಲ್ ಬೈ ರಿಸರ್ವ್ ಫಂಡ್ ಅದನ್ನು ಓಲ್ಡ್ ರೇಷಿಯೋದ ಡಿಸ್ಟ್ರಿಬ್ಯೂಟ್ ಮಾಡಿರಿ. ಓಲ್ಡ್ ರೇಷಿಯೋ ಕೊಟ್ಟಿಲ್ಲ ಅಂದರೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈ ಎರಡೂ ಐಟಮನ್ನು ಎಂಟ್ರಿ ಮಾಡಿದ ನಂತರ ಮುಗೀತು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲೇ ಮುಗೀತದ. ಇಲ್ಲಿ ಗುಡ್ವಿಲ್ ಇಲ್ಲ, ಕ್ಯಾಪಿಟಲ್ ಇಲ್ಲ, ಡಿಸ್ಟ್ರಿಬ್ಯೂಷನ್ ಇಲ್ಲ, ಏನೂ ಇಲ್ಲ. ಇಷ್ಟೇ ಎರಡು ಐಟಮ್ ಮುಗಿದ್ರೆ ಮುಗೀತು ರೀ. ನೆಕ್ಸ್ಟ್ ನೀವು ಏನು ಮಾಡಬೇಕು, ಎಲ್ಲಿ ಕ್ಯಾಪಿಟಲ್ ಅಕೌಂಟ್ ಬರ್ದೀರಿ ಅಂತೇಳಿ ರಿಯಲೈಸೇಷನ್ ಅಕೌಂಟ್ದಾಗ ಚೆಕ್ ಮಾಡಬೇಕು. ರಿಯಲೈಸೇಷನ್ ಅಕೌಂಟ್ದಾಗ ಲೆಫ್ಟ್ ಸೈಡ್ ಹೋಗೋದು. ಎಲ್ಲಾದರೂ ಕ್ಯಾಪಿಟಲ್ ಕಾಣ್ತಾ ಇದೆ ನೋಡಬೇಕು. ಲೆಫ್ಟ್ ಸೈಡ್ ಕ್ಯಾಪಿಟಲ್ ಕಾಣ್ತಾ ಇದೆ ಅಂದರೆ ಇಲ್ಲಿ ಬಂದು ರೈಟ್ ಸೈಡ್ ಎಂಟ್ರಿ ಮಾಡಬೇಕು ರೀ. ಓಕೆ, ಇಲ್ಲಿ ನಿಮಗೇನಾದರೂ ಲೆಫ್ಟ್ ಸೈಡ್ ಕ್ಯಾಪಿಟಲ್ ಕಾಣ್ತಾ ಇದೆ ಅಂದರೆ ಇಲ್ಲಿ ಬಂದು ಬೈ ರಿಯಲೈಸೇಷನ್ ಅಂತೇಳಿ ರೈಟ್ ಸೈಡ್ ಎಂಟ್ರಿ ಮಾಡಬೇಕು. ಅದೇ ರೀತಿ ಇಲ್ಲಿ ರೈಟ್ ಸೈಡ್ ರಿಯಲೈಸೇಷನ್ ಅಕೌಂಟ್ ರೈಟ್ ಸೈಡ್ ನಿಮಗೇನಾದರೂ ಕ್ಯಾಪಿಟಲ್ ಕಾಣ್ತಾ ಇದೆ ಅಂದರೆ ಇಲ್ಲಿ ಬಂದು ಲೆಫ್ಟ್ ಸೈಡ್ ಟು ರಿಯಲೈಸೇಷನ್. ವೆರಿ ಸಿಂಪಲ್. ಲೆಫ್ಟ್ ಕಾಣ್ತಾ ಇದೆ ರೈಟ್ ಸೈಡ್ ಎಂಟ್ರಿ ಮಾಡೋದು, ರೈಟ್ ಕಾಣ್ತಾ ಇದೆ ಅಂದರೆ
ಲೆಫ್ಟ್ ಸೈಡ್ ಎಂಟ್ರಿ ಮಾಡೋದು. ಅವು ಎಂಟ್ರಿ ಮಾಡಿಕೊಂಡು ನಿಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಇನ್ನು ಲಾಸ್ಟ್ ಅಕೌಂಟ್ ಯಾವುದಪ್ಪ ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ದಿಸ್ ಈಸ್ ವೆರಿ ಸಿಂಪಲ್. ಫಸ್ಟ್ ಐಟಮ್ ಯಾವ್ದು ತೊಗೊಳ್ಬೇಕಪ್ಪ ಅಂದರೆ ಕ್ಯಾಶ್. ಈಗ ಕ್ಯಾಶ್ ಬ್ಯಾಲೆನ್ಸ್ ಶೀಟ್ ಅದ, ಲಯಬಿಲಿಟೀಸ್, ಅಸೆಟ್ಸ್. ಕ್ಯಾಶ್ ಕೊಟ್ಟಿರೋದು ಅಸೆಟ್ಸ್ ಅಂದರೆ ರೈಟ್ ಸೈಡ್, ನಾವೆಲ್ಲಿ ಬರಬೇಕೀಗ ಲೆಫ್ಟ್ ಸೈಡ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಕ್ಯಾಶ್ ಅಥವಾ ಬ್ಯಾಂಕ್ ಅಮೌಂಟ್ ಅಂತ ತಗೋರಿ, ಮುಗಿತು. ಇಷ್ಟು ಮಾಡಿದ್ರೆ ಕ್ಯಾಶ್ ಅಕೌಂಟ್ ಮುಗಿದ ಬಿಡ್ತು. ಈಗ ಏನು ಮಾಡಬೇಕು, ಅಗೇನ್ ಲೆಫ್ಟ್ ಸೈಡ್ ಎಲ್ಲಾದರೂ ಕ್ಯಾಶ್ ಅಥವಾ ಬ್ಯಾಂಕ್ ಬರ್ತದೆ ನೋಡ್ರಿ. ಲೆಫ್ಟ್ ಸೈಡ್ ಇದ್ದರೆ ಇಲ್ಲಿ ಯಾವ ಸೈಡ್ ಬರಬೇಕು ನಾನು, ರೈಟ್ ಸೈಡ್, ಬೈ ರಿಯಲೈಸೇಷನ್. ರೈಟ್ ಸೈಡ್ ಕೂಡ ಚೆಕ್ ಮಾಡಿರಿ, ಎಲ್ಲಾದರೂ ಕ್ಯಾಶ್ ಬ್ಯಾಂಕ್ ಕಾಣಿಸಿದ್ರೆ ಅದನ್ನು ಎಲ್ಲಿ ಬರೀಬೇಕು, ಇಲ್ಲಿ ಬಂದು ಲೆಫ್ಟ್ ಸೈಡ್ ಟು ರಿಯಲೈಸೇಷನ್. ಇದಿಷ್ಟು ಮುಗಿತಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ಬೇಕ್ರಿ. ಇಲ್ಲಿ ಕೂಡ ಲೆಫ್ಟ್ ಸೈಡ್ ಎಲ್ಲಾದರೂ ಕ್ಯಾಶ್ ಕಾಣ್ತಾ ಇದ್ರೆ ಅದನ್ನು ರೈಟ್ ಸೈಡ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ರೈಟ್ ಸೈಡ್ ಕಾಣ್ತಾ ಇದ್ರೆ ಇಲ್ಲಿ ಲೆಫ್ಟ್ ಸೈಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ರೈಟ್ ಲೆಫ್ಟ್ ಈ ರೀತಿ ಎಕ್ಸ್ಚೇಂಜ್ ಮಾಡ್ಕೊತ ಹೋಗ್ಬೇಕು. ಇಷ್ಟು ಆದ ನಂತರ ಎರಡೂ ಕಡೆ ನಿಮಗೆ ಆನ್ಸರ್ ಏನಾಗಬೇಕಪ್ಪ ಅಂದರೆ ಇಲ್ಲಿ ಟ್ಯಾಲಿ ಆಗಲೇಬೇಕು, ಕಂಪಲ್ಸರಿ ಎರಡೂ ಕಡೆ ಸೇಮ್ ಬರಬೇಕು. ಆ ಸೇಮ್ ಬರೋಕ್ಕಿಂತ ಮುಂಚೆ ಒಂದು ಸಲ ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕು. ಬ್ಯಾಲೆನ್ಸ್ ಶೀಟ್ಗೆ ಹೋಗಿ ಯಾವುದಾದ್ರೂ ಐಟಮ್ ಬಿಟ್ಟೇವೇನಂತ ಚೆಕ್ ಮಾಡಿರಿ. ಕೆಲವೊಂದು ಸಲ ಬಿಟ್ಟಿರ್ತೀವಿ. ಯಾವುದನ್ನು ಬಿಟ್ಟಿರ್ತೀವಪ್ಪ ಅಂದರೆ ಯೂಶ್ವಲಿ ಯಾವುದನ್ನು ಬಿಟ್ಟಿರ್ತೀವಿ ಅಂದರೆ ಪಾರ್ಟ್ನರ್ಸ್ ಲೋನ್. ಪಾರ್ಟ್ನರ್ಸ್ ಲೋನನ್ನು ನಾವು ಡೈರೆಕ್ಟ್ಲಿ ಬ್ಯಾಂಕ್ ಅವ್ರ ಕ್ಯಾಶ್ ಅಕೌಂಟ್ಗೆ ತಗೋತೀವಿ. ಯಾರೋ ಒಬ್ಬ ಪಾರ್ಟ್ನರ್ ಅಬಿ ಆಕಾಶಸ್ ಲೋನ್ ಅಂತ ಕೊಟ್ಟಿದ್ರೆ, ಆಕಾಶ್ ಪಾರ್ಟ್ನರ್ ಅಂತ ಇದ್ದರೆ ಆ ಪಾರ್ಟ್ನರ್ನ ಲೋನನ್ನು ಡೈರೆಕ್ಟ್ಲಿ ಕ್ಯಾಶ್ ಅವ್ರ ಬ್ಯಾಂಕ್ಗೆ ತಗೋಬೇಕು. ರಿಯಲೈಸೇಷನ್ ಅಕೌಂಟ್ ತೊಗೊಳಂಗಿಲ್ಲ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತೊಗೊಳಂಗಿಲ್ಲ, ಡೈರೆಕ್ಟ್ಲಿ ಅದನ್ನು ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ಗೆ ತಗೋತೀವಿ. ಸೊ ಅಂಥ ಐಟಮ್ ಬಿಟ್ಟಿರ್ತೀವಿ. ಹಾಗಾಗಿ ಅದನ್ನು ಒಂದು ಸಲ ಚೆಕ್ ಮಾಡಬೇಕು. ಕ್ವಶನ್ ಪೇಪರ್ಗೆ ಹೋಗಿ ಬ್ಯಾಲೆನ್ಸ್ ಶೀಟ್ ಒಂದು ಸಲ ಚೆಕ್ ಮಾಡಿ ಅದಾದ ನಂತರ ನೀವು ಟ್ಯಾಲಿ ಮಾಡಬೇಕು, ಆನ್ಸರ್ ಕರೆಕ್ಟ್ ಬರ್ತದೆ. So these are 3 types of accounts and what are the steps of doing it. Left right combination ನೆನಪಿಟ್ಕೊಳ್ರಿ. ಲೆಫ್ಟ್ ಇದು ರೈಟ್ ಸೈಡ್, ರೈಟ್ ಇದು ಲೆಫ್ಟ್ ಸೈಡ್. ಇಷ್ಟು ಮಾಡಿದ್ರೆ ನಿಮಗೆ ರೆಸಲ್ಯೂಷನ್ ಕಂಪಲ್ಸರಿ ಟ್ಯಾಲಿ ಆಗೇ ಆಗ್ತದೆ. ಓಕೆನಾ. ಈಗ ಇದ್ರ ಜೊತೆಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ ಎಷ್ಟೋ ಜನರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಯಾವ ಅಡ್ಜಸ್ಟ್ಮೆಂಟಪ್ಪ ಅಂದರೆ ಈ ಇನ್ವೆಸ್ಟ್ಮೆಂಟ್ಸ್. ಈಗ ಕ್ವಶನಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಅವರು 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ಸ್, ಕರೆಕ್ಟಾ? 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ಅದ. ಇದ್ರೊಳಗಡೆ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು 50% ಸೇಲ್ ಮಾಡ್ತಾ ಇದ್ದಾರೆ, ಇನ್ನೊಂದು 50% ಏನಾಗ್ತಾ ಇದೆ ಟೇಕನ್ ಓವರ್, ಅಂದರೆ ಯಾರೋ ಒಬ್ಬರು ಪಾರ್ಟ್ನರ್ ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ಸ್ 20,000, ಅರ್ಧ ಸೇಲ್ ಮಾಡ್ತಾ ಇದ್ದಾರೆ, ಅರ್ಧ ಟೇಕನ್ ಓವರ್, ಯಾರೋ ಒಬ್ಬರು ಪಾರ್ಟ್ನರ್ ತಗೋತಾ ಇದ್ದಾರೆ. ಈಗ 20,000 ಅರ್ಧ ಮಾಡಿದರೆ ವೆರಿ ಸಿಂಪಲ್ 10,000 ಕರೆಕ್ಟಾ? ಮತ್ತೇನು ಹೇಳಕತ್ತಾನಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ದಾಗ ಈ 10,000 ರೂಪಾಯಿ ಏನು ಇನ್ವೆಸ್ಟ್ಮೆಂಟ್ಸ್, ಅರ್ಧ ಇನ್ವೆಸ್ಟ್ಮೆಂಟ್ಸ್ 10,000 ಏನದ, ಈ 10,000 ರೂಪಾಯಿನ ಸೇಲ್ ಮಾಡ್ತಾ ಇದ್ದೀವಿ, 20% ಪ್ರಾಫಿಟ್ಲೆ ಸೇಲ್ ಮಾಡ್ತಾ ಇದ್ದೀವಿ, 20% ಗೇನ್. ಇದನ್ನ 20% ಗೇನ್ಲೆ ಸೇಲ್ ಮಾಡ್ತಾ ಇದ್ದಾರೆ. ಗೇನ್ ಅಂದರೆ ಪ್ರಾಫಿಟ್, ಆ್ಯಂಡ್ ಪ್ರಾಫಿಟ್ ಈಸ್ ಆಲ್ವೇಸ್ ಎ ಪ್ಲಸ್. ಹಾಗಾಗಿ ಪ್ಲಸ್ 20%, 10,000 ಪ್ಲಸ್ 20% ಮಾಡಿದ್ರೆ ನಮಗೆ ಸಿಗೋದು 12,000 ರೂಪಾಯಿ. ಅಂದರೆ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ಸನ್ನು 12,000 ರೂಪಾಯಿಗೆ ಅವ್ರು ಮಾರ್ತಾ ಇದ್ದಾರೆ. ಸೊ ಅರ್ಧ ಇನ್ವೆಸ್ಟ್ಮೆಂಟ್ಸ್ ಕತಿ ಮುಗೀತು. ಇನ್ನು ಅರ್ಧ ಇನ್ವೆಸ್ಟ್ಮೆಂಟ್ಸ್ ಏನಾಗ್ತಾ ಇದೆ ಟೇಕನ್ ಓವರ್, ಯಾರೋ ಒಬ್ಬರು ಪಾರ್ಟ್ನರ್ ತಗೋತಾ ಇದ್ದಾರೆ. ಬಟ್ ಹೆಂಗೆ ತಗೋತಾ ಇದ್ದಾರೆ ಅಂದರೆ ಲೆಸ್ 10%, ಲೆಸ್ ಅಂದರೆ ಮೈನಸ್. ಮತ್ತು 10,000 ರೂಪಾಯಿ ಮೈನಸ್ 10% ಅಂದಾಗ ಆನ್ಸರ್ 9,000. ಅಂದರೆ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ಸನ್ನು 9,000 ರೂಪಾಯಿಗೆ ಟೇಕನ್ ಓವರ್ ಯಾರೋ ಒಬ್ಬರು ಪಾರ್ಟ್ನರ್ ತಗೋತಾ ಇದ್ದಾರೆ. 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ಸನ್ನು ಒಂದು ಕಡೆ 12,000ಕ್ಕೆ ಮಾರ್ತಾ ಇದ್ದಾರೆ. 10,000 ಆ ಕಡೆನೂ 10,000, ಬಟ್ ಈ ಕಡೆ ಮಾರ್ತಾ ಇರೋದು 12,000, ಈ ಕಡೆ ಅದು ಹೊರಗೆ ಹೋಗ್ತಾ ಇರೋದು 9,000. ಸೊ ಇದು ಇನ್ವೆಸ್ಟ್ಮೆಂಟ್ಸ್ ಅಡ್ಜಸ್ಟ್ಮೆಂಟ್. ಇದು ಕ್ವಶನ್ ಬ್ಯಾಂಕ್ನಲ್ಲಿ ಕೂಡ ಅದ, ಹಳೆ ಕ್ವಶನ್ ಬ್ಯಾಂಕ್ನಲ್ಲಿ ಅದ. ಬಟ್ ಯಾವಾಗೂ ಈ ರೀತಿ ಕ್ವಶನ್ಸ್ ಎಕ್ಸಾಮ್ಗೆ ಬರ್ತಿರಲಿಲ್ಲ, ಬಿಕಾಸ್ ಹುಡುಗರಿಗೆ ಕನ್ಫ್ಯೂಸ್ ಆಗ್ತದೆ ಅಂತೇಳಿ. ಬಟ್ ಮಾಡಲ್ ಕ್ವಶನ್ ಪೇಪರ್ಸ್ಗಳಲ್ಲಿ ಇಂತಹ ಕ್ವಶನ್ಸ್ ಬರ್ತಾ ಇದೆ. ವೈ 40% ಡಿಫಿಕಲ್ಟಿ ಲೆವೆಲ್ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಇದನ್ನು ಡಿಫಿಕಲ್ಟ್ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ಆ್ಯಕ್ಚುಲಿ ಡಿಫಿಕಲ್ಟ್ ಅಂತ ಕನ್ಸಿಡರ್ ಮಾಡಬಾರ್ದು ನಾವು, ಬಿಕಾಸ್ ನೀವು ಸಿಲೆಬಸ್ದಾಗ ಇರುವಂಥ ಕ್ವಶನ್ಸ್ ಯಾವಾಗೂ ಕೇಳಿಲ್ಲ, ಈ ಸಲ ಕೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದೇರ್ ಅಂಡ್ ಡಿಫಿಕಲ್ಟಿ ಇನ್ ದ್ಯಾಟ್? ನಥಿಂಗ್ ಈಸ್ ಡಿಫಿಕಲ್ಟ್.
ನೀವು ವೀಡಿಯೋನ ಪೌಸ್ ಮಾಡಿ ಅಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಮಾಡಿ ನೋಡಿ. ಬರೀ ನೋಡೋದ್ರಂತ ತಲೆ ಹೋಗಂಗಿಲ್ಲ ರೀ, ಅಲ್ಲಲ್ಲೇ ಪೌಸ್ ಮಾಡಿ ರಿವೈಂಡ್ ಮಾಡಿ ಅದನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ಜೊತೆಗೆ ಸಾಲ್ವ್ ಮಾಡಿದ್ರೆ ನಿಮಗೆ ತಲೆಯಾಗಿ ಹೋಗ್ತದೆ. ಸೊ ಇಲ್ಲಿಗೆ ಡಿಸಲ್ಯೂಷನ್ ಸೆಷನ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3, ಡಿಸಲ್ಯೂಷನ್, ಅಡ್ಮಿಷನ್, ಕಂಪ್ಯಾರಿಟಿವ್ ಕಾಮನ್ ಸೈಜ್, ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ಎಕ್ಸಿಕ್ಯೂಟರ್ಸ್ ಅಕೌಂಟ್, ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ, P&L ಅಪ್ರಾಪ್ರಿಯೇಷನ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಲ್ಲ ಕ್ವಶನ್ಸ್ ನಿಮ್ಮ ಮುಂದೆ ತೊಗೊಂಬರುವಂಥ ಕೆಲಸ ನಾನು ಮಾಡ್ತೀನಿ. ಎಕನಾಮಿಕ್ಸ್ 6 ಮಾರ್ಕ್ಸ್ ಕ್ವಶನ್ಸ್ ಬರಲಿದೆ, ಆಮೇಲೆ ಎಕನಾಮಿಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್, ಅಕೌಂಟೆನ್ಸಿನಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ ಕ್ವಶನ್ಸ್, ರಿವೈಸ್ಡ್ ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ಸ್ ಎಲ್ಲ ವಿಡಿಯೋ ಸೆಷನ್ಸ್ಗಳನ್ನು ಇನ್ನು ಮುಂದೆ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡುತ್ತ ಬರ್ರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಬರ್ರಿ. ಯಾರು ಹೆಲ್ಪ್ ಆಗ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸ ಕೂಡ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಥ್ಯಾಂಕ್ ಯು.